ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್ ಸರ್ವಾಲಂಕೃತ ಭೂಷಿತಳಾಗಿ ಮಂದಸ್ಮಿತಳಾಗಿ ಯಾವ ಕಡೆ ಸವಾರಿ? ಬೀಗ್ರ ಮನೆಗೆ ಹೋಗಿ ಬರ್ತೀನಿ. ಓಹೋ, ನಿನ್ನೆ ಬಂದಿದ್ರಲ್ಲ ಆ ಹುಡುಗಿ ಮನೆಗ? ಇಲ್ಲಣ್ಣ. ಏನ್ ಸಿಸ್ಟರ್ ಇದು, ಇಷ್ಟು ಬೇಗ ಆ ಹುಡುಗಿ ಮನೆಯವರಿಗೆ ಬೀಗ್ರು ಅನ್ನೋ ಪ್ರಪಂಚ ಸಿಕ್ಬಿಡ್ತಾ? ಇಲ್ಲಣ್ಣ, ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ. ಮತ್ತೆ ಮಿಸ್ ಮೈಸೂರು 1988 ಮಂದಾಕಿನಿ ಮನೆಗೆ ಹೋಗ್ತಾ ಇದ್ದೀನಿ. ದಾಕಿನ ಮನೆಗ? ಮತ್ತೆ ಬೀಗ್ರ ಮನೆ ಅಂದೆ? ಅವರು ಬೀಗ್ರೆ ಅಲ್ವಾನ, ಮತ್ತೆ ಹೊಸ ಬೀಗ್ರ ಆಗ್ತಿದ್ದಾರೆ ಅಷ್ಟೇ. ಸಿಸ್ಟರ್ ಅದು ಅರ್ಥ ಆಗಿಲ್ಲ. ನಾನಿಬ್ಬರು ಮಕ್ಕಳ ಮದುವೆ ನಾನೇ ಮುಂದೆ ನಿಂತು ಮಾಡಿದ್ರು ಅದು ನನ್ನ ನಿರ್ಧಾರ ಆಗಿರಲಿಲ್ಲ. ಹಾಗೆ ಪಾರ್ಥನ ವಿಷಯದಲ್ಲಿ ಹಾಗಾಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ಆ ಅಪೇಕ್ಷೆನ ಲವ್ ಮಾಡ್ದ. ಅದಕ್ಕೆ ಭೂಮಿಕಾ ಸಪೋರ್ಟ್ ಬೇರೆ. ಅದಕ್ಕೆ ತಾನೆ ನಮ್ಮ ಪಾರ್ಥ ಯಾವಾಗಲೂ ಅತ್ತಿಗೆ ಅತ್ತಿಗೆ ಅಂತ ಆ ಭೂಮಿಕಾ ಹಿಂದೆ ಸುತ್ತಾಡೋದು. ಬಟ್ ಈಗ ನನ್ನ ಹತ್ರ ಬಂದಿದ್ದಾನೆ, ನನಗೆ ಸರೆಂಡರ್ ಆಗಿದ್ದಾನೆ. ಅಮ್ಮ, ನೀನೇ ಏನಾದರೂ ಮಾಡು, ನನ್ನ ಪ್ರೀತಿನ ಉಳಿಸ್ಕೊಡು ಅಂತ ನನ್ನ ಹತ್ರ ಬೇಡ್ಕೊಂಡಿದ್ದಾನೆ. ಕೊನೆಗೂ ನನ್ನ ಮಗ ನನಗೆ ಸಿಕ್ಬಿಟ್ಟಾನ. ಈಗ ಅವನು ನನ್ನ ಕಂಟ್ರೋಲಲ್ಲಿದ್ದಾನೆ. ಹೀಗಾಗಬೇಕು ಅಂತಾನೆ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ನಂದು ಬರೀ ಬಾಯಿ ಮಾತು, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರಲ್ಲ, ಈಗ ಗೊತ್ತಾಗತ್ತೆ ಶಕುಂತಲ ಏನು ಅಂತ. ಏಟು ಮಾತ್ರ ಬೀಳತ್ತೆ, ಹೊಡೆದಿದ್ದು ಶಕುಂತಲ ಅಂತ ಯಾರಿಗೂ ಗೊತ್ತಾಗಲ್ಲ. ಏನ್ಯಾವು ಒಳ್ಳೆ ಕೆಲಸ ಕೊಟ್ಟಿದ್ಯಾ, ಹೋಗ್ಬಾ. ಆಕ್ಚುಲಿ ಇವತ್ತು ಬೆಳಗ್ಗೆ ನಾನೇ ಹುಡುಗಿ ಮನೆಯವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಬಟ್ ಮದುವೆ ಆಗೋ ಹುಡುಗ ನಿನ್ನ ಮಾತು ಕೇಳಬೇಕಲ್ವಾ? ಅದಕ್ಕೆ ಈಗ ನಮಗೆ ಹುಡುಗಿ ಓಕೆ ಆಗಿದೆ ಅಂತ ಹೇಳಿ ಅವ್ರ ಮನೆಯವ್ರಿಗೆ ಫೋನ್ ಮಾಡ್ತೀನಿ. ಒಳ್ಳೆ ಕೆಲಸ, ಆದಷ್ಟು ಬೇಗ ಆಗ್ಬಿಡ್ಲಿ. ಖುಷಿ ತಾನೇ? ಎಸ್ ಬ್ರೋ, ಬಟ್ ಅದು ಅರ್ಥ ಆಗುತ್ತೆ ನನಗೆ ಅರ್ಥ ಆಗುತ್ತೆ. ಅಣ್ಣನ ಹತ್ರ ಹೇಗೆ ಹೇಳ್ಕೊಡೋದು ಅಂತ ನಾಚಿಕೆ ನಿನಗೆ, ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ, ನಾನೇ ಇನಿಷಿಯೇಟಿವ್ ತಗೊಂಡು ನಿನ್ನ ಮದುವೆ ಮಾಡ್ತೀನಿ. ನೋಡ್ತಾರೆ ಹಿಂಗೆ ಮಾಡ್ತೀನಿ ನಿನ್ನ ಮದುವೆ. ಗೌತಮ್ ಅಮ್ಮ, ನೀವಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಿನ್ನ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗತ್ತೆ. ಆದರೆ ಹುಡುಗಿ ಮನೆಯವ್ರಿಗೆ ಈಗಲೇ ವಿಷಯ ಹೇಳೋದು ಬೇಡ, ನಾ ಹೇಳ್ತೀನಿ. ಯಾಕಮ್ಮ? ಹುಡುಗಿ ಎಲ್ಲರಿಗೂ ಓಕೆ ಆಗಿದ್ದಾಳಲ್ವಾ, ತಡ ಯಾಕೆ? ಓಕೆ, ಆದರೆ ಮದುವೆ ಅನ್ನೋದು ಸಣ್ಣ ವಿಷಯ ಅಲ್ವಲ್ಲ. ನಾವೆಲ್ಲರೂ ಸೇರಿ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ, ಆಮೇಲೆ ಕನ್ಫರ್ಮ್ ಮಾಡೋಣ. ಸರಿಮ್ಮ, ನಿಮ್ಗೆ ಹಾಗೆ ಅನ್ನಿಸ್ತಾ ಇದ್ರೆ ನೀವು ಹೇಳ್ದಾಗೆ ಮಾಡೋಣ. ಯುವರ್ ಡಿಸಿಷನ್ ಇಸ್ ಫೈನಲ್ ಅಲ್ಟಿಮೇಟ್ಲಿ. ಏ ಮಗ, ಚೇರ್ಫುಲ್ ಆಗಿರೋ. ಹಾಂ, ಥ್ಯಾಂಕ್ಸ್ ಮಾಮ್, ನಮಗಂತೂ ತುಂಬ ಟೆನ್ಷನ್ ಆಗೋಗಿತ್ತು. ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ಹೋಗು, ಒಳಗೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.